ನಾವು ಮಾಡಿರೋದು ಸರ್ಕಾರದ ವಿರುದ್ಧ. ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿಗಜಿಣಗಿ ದೊಡ್ಡದಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದೆವು. ನೀವು ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ, ನಾವ್ಯಾರು ಅದಕ್ಕೆ ಹೆದರುದು, ಸುಮ್ಮನೆ ತಲೆ ಕೆಡಿಸ್ಕೋಬೇಡ್ರಿ. ಪತ್ರಿಕೆ ನಾವು ಅಲ್ಲ ರೀ, ಅದೇ ನೋಡ್ರಿ, ನೀವೇ ಹೇಳಿದ್ರಿಲ್ಲ ಸುಮ್ಮನೆ ಸಾಹೇಬ್ರ. ಆಯ್ತು ರೀ, ನೋಡ್ರಿ, ಈಗ ಯಾವಾಗಾದ್ರೂ ನೀವು ಮಾತಾಡೋ ಮುಂದೆ ಸೀದಾನೆ ಮಾತಾಡ್ತೀರಿ, ನೀವು ಒಳಗೆ ಒಂದು ಇಟ್ಟೆ ಮಾತಾಡ್ತೀರಿ, ಹಂಗೆ ನಾವು ಒಂದು ಒಳಗೆ ಸಾಹೇಬ್ರ. ಈಗ ಉದ್ದೇಶ ಏನಂತಂದ್ರೆ ಪಕ್ಷ ದೊಡ್ಡದು ಅಂದ್ರೆ ಪಕ್ಷ ದೊಡ್ಡ ವ್ಯಕ್ತಿಗಿಂತ ಪಕ್ಷ ದೊಡ್ಡ. ಹೌದ್ರಿ, ಸಂದೇಶ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಇಡೀ ಜಿಲ್ಲಾ ತುಂಬಾ ಹೋಗ್ಯದ. ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ. ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲಾರು, ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬ ಮೆಸೇಜ್ ಹೋಗ್ಯದ. ನಿನ್ನೆ ನೀವು ನೋಡಿರ್ಬೇಕು, ನಮ್ಮ ಪಕ್ಷದ ಅಧ್ಯಕ್ಷರು ಏನು ಹೇಳ್ಯಾರ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ನಂಬರ್ 1 ಅಂತ ಹೇಳ್ಯಾರ. ಅದರಲ್ಲಿ ಎಲ್ಲನೂ ಬಂತು, ಅದು ಒಂದೇ ಅಂದ, ಎಲ್ಲನೂ ಬಂತು. ಸೊ ಇದು ಮುಂದಿನ ದಿನ ಯಾರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವ್ರಿಗೂ ಒಂದು ಸಂದೇಶ ಹೋದಂಗೆ ಆಗ್ತೈತೆ. ಹೌದು, ಹಾಗೆ ಆಗ್ತದ, ಯಾಕಾಗಂಗಿಲ್ಲ ಸಾಹೇಬ್ರೆ. ನೀವು ಕೇಳೋದು ಭಾಳ ಚಲೋ ಮಾಡಿರಿ. ನೋಡ್ರಿ ಜನ ನೋಡ್ರಿ, ನೀವೇ ಒಂದು ಸಣ್ಣ ವಿಚಾರ ಮಾಡಿ. ಒಬ್ಬ ಲೋಕಸಭಾ ಸದಸ್ಯ ನಾನು, ಆದರೆ ಈಗ ನೋಡ್ರಿ ಎಷ್ಟು ವರ್ಷದಿಂದ ರೀ ಜನ ಓಟ್ ಹಾಕಬೇಕು. ಯಾಕೆ ಓಟ್ ಹಾಕ್ತಾರೆ ಅವರು? ನಾವು ಜನರ ಜೋಡಿ ಸಂಪರ್ಕದಿಂದ ಇದ್ದೀವಿ. ಅಪ್ಪ ಅಣ್ಣ ಅನ್ನೋದಕ್ಕೆ ಬೈಕೋತ ಹೋಗೋಣ ಓಟ್ ಹಾಕ್ತಾರ? ಯಾರೋ ಜೀವನದಲ್ಲಿ ಯಾವ ಮನುಷ್ಯನು, ರಮೇಶ್ ಜಿಗಜಿಣಗಿ ಅಲ್ಲ, ಗೌಡ್ರಲ್ಲ, ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ. ಯಾವ ಮನೆ ಬಯಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ. ಅರ್ಥ ಮಾಡ್ಕೋಬೇಕು. ಆಮೇಲೆ ನಂದು ಸಮಾಜದ, ನನ್ನ ಹತ್ರ ರೊಕ್ಕ ಅದ, ನನ್ನ ಹತ್ರ ಅಧಿಕಾರ, ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ. ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ. ಎಲ್ಲರೇ ಒಗ್ಗಟ್ಟಿನಾಗ ನಾನು ಕಾಲು ಚಾಚೋದ್ರೆ ಆ ರಾಜಕಾರಣ ನಡೆದಿಲ್ಲ. ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಅಲ್ರಿ, ನೀವೇ ನೋಡಿರಲ್ಲಪ್ಪ, ನೋಡಿರಲ್ಲ ಎಂಥ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಇಷ್ಟು ಜನ ಬರ್ತಾರತ್ತೆ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೋರ್ ದೆನ್ ಅವರ್ ಎಕ್ಸ್ಪೆಕ್ಟೇಷನ್. ಯಾಕೆ ಬಂದರು? ಅವ್ರು ಖುಷಿಯಾಗಿ ಬಂದಾರ ತಾನೇ, ಅಳ್ಕೋತಿದ್ರು. ಅವ್ರ್ಯಾಕೆ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ? ಅದೇ ಅವ್ರಿಗೆ ಕೇಳಲ್ಲ, ನಮ್ಮ ಜನರಿಗೆ. ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ಕೆ, ಅಭಿನಂದನೆ ಹೇಳಕ್ಕೆ ಕರೆದಿದ್ದೇವೆ ನಾವು. ನೋಡ್ರಿ ಯತ್ನಾಳ್ ಅವ್ರ ಪಾರ್ಟಿ ಅವ್ರ ಬಗ್ಗೆ ಮಾತಾಡೋದಿಲ್ಲ. ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ, ನಮ್ಮ ಪಕ್ಷದ ಕಾರ್ಯಕರ್ತರು. ಕೇಳ್ರಿ ನಿಮ್ಗೆ ಯಾರು ಬೇಡ ಅಂದ್ರೆ ವಿರೋಧಿ ಬಣದ ಅವ್ರಿಗೆ ಒಂದು ವೇದಿಕೆ ಸಿಕ್ಕಾಗಿತ್ತು. ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ ಒಂದು ವೇದಿಕೆ ಸಿಕ್ತು. ಯಾರು ಅನ್ಹ್ಯಾಪಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ, ಇಲ್ಲ ನಾವು ಪಕ್ಷದಲ್ಲಿ ಇದೀವಿ ಅಲ್ರಿ. ಅಲ್ಲ, ಯಾಕೆ ಸುಮ್ಮನೆ ಅದನ್ನೆಲ್ಲ ಮತ್ತೆ ನಿಮಗೂ ಖುಷಿ ಆಗಿಲ್ಲ ಅದನ್ನೆಲ್ಲ? ನಮಗೂ ಎಲ್ಲರಿಗೂ ಖುಷಿ ಆಗ್ಯದ. ಈಗ ಜನವಾರ ವಿಚಾರದಲ್ಲಿ ನಾವೆಲ್ಲ ಹಿಂದೂಗಳು ಒಂದು ಅಂತ ಜನವರಿ ಯಾಕೆ ಸಪರೇಟ್ ಆಗ್ತಾ ಇದೆ? ಅಲ್ಲ, ಯಾರು ಅವ್ರು ಮಾಡ್ಯಾರ್ರಿ ಕಾಂಗ್ರೆಸ್ನವರು, ನಾವ್ಯಾಕೆ ಮಾಡ್ಲಕ್ಕ ಅಲ್ರಿ? ಅಲ್ಲಿ ಒಂದು ನಿಮಿಷ ತಡ್ರಿ. ಈಗೇನು ಹೇಳಿದ್ರು ನಮ್ಮ ಅಧ್ಯಕ್ಷರು, ಇದನ್ನ ಅವ್ರ ಭಾವನೆ, ಕಾಂಗ್ರೆಸ್ದಲ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ. ಯಾವ ರೀತಿ? ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ. ಅದಕ್ಕಾಗಿ ನೀನು ಈ ಜನವಾರ ತೆಗೆದಿನಿ ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ನಾನು ಖಂಡನೆ ಮಾಡ್ತೀನಿ. ಯಾವ್ಯಾರ ಮೂರ್ಖರು ಹೇಳ್ತಾರೇನ್ರಿ, ನೀನು ಉಡದಾರ ಬಿಚ್ಚ ಬಾ, ನೀನು ಜನವಾರ ಬಿಚ್ಚ ಬಾ ಅಂತ ಯಾರೇ ಹೇಳ್ತಾರ? ನಾವು ಮಾಡಿರೋದು ಸರ್ಕಾರದ ವಿರುದ್ಧ. ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿಗಜಿಣಗಿ ದೊಡ್ಡದಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದೆವು. ನೀವು ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ, ನಾವ್ಯಾರು ಅದಕ್ಕೆ ಹೆದರುದು, ಸುಮ್ಮನೆ ತಲೆ ಕೆಡಿಸ್ಕೋಬೇಡ್ರಿ. ಪತ್ರಿಕೆ ನಾವು ಅಲ್ಲ ರೀ, ಅದೇ ನೋಡ್ರಿ, ನೀವೇ ಹೇಳಿದ್ರಿಲ್ಲ. ಸುಮ್ಮನೆ ಸಾಹೇಬ್ರ. ಆಯ್ತು ರೀ, ನೋಡ್ರಿ, ಈಗ ಯಾವಾಗಾದ್ರೂ ನೀವು ಮಾತಾಡೋ ಮುಂದೆ ಸೀದಾನೆ ಮಾತಾಡ್ತೀರಿ, ನೀವು ಒಳಗೆ ಒಂದು ಇಟ್ಟೆ ಮಾತಾಡ್ತೀರಿ, ಹಂಗೆ ನಾವು ಒಂದು ಒಳಗೆ ಸಾಹೇಬ್ರ. ಈಗ ಉದ್ದೇಶ ಏನಂತಂದ್ರೆ ಪಕ್ಷ ದೊಡ್ಡದು ಅಂದ್ರೆ ಪಕ್ಷ ದೊಡ್ಡ ವ್ಯಕ್ತಿಗಿಂತ ಪಕ್ಷ ದೊಡ್ಡ. ಹೌದ್ರಿ, ಸಂದೇಶ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಇಡೀ ಜಿಲ್ಲಾ ತುಂಬಾ ಹೋಗ್ಯದ. ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ. ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲಾರು, ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬ ಮೆಸೇಜ್ ಹೋಗ್ಯದ. ನಿನ್ನೆ ನೀವು ನೋಡಿರ್ಬೇಕು, ನಮ್ಮ ಪಕ್ಷದ ಅಧ್ಯಕ್ಷರು ಏನು ಹೇಳ್ಯಾರ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ನಂಬರ್ 1 ಅಂತ ಹೇಳ್ಯಾರ.
ಅದರಲ್ಲಿ ಎಲ್ಲನೂ ಬಂತು, ಅದು ಒಂದೇ ಅಂದ, ಎಲ್ಲನೂ ಬಂತು. ಸೊ ಇದು ಬೇರೆ ಮುಂದಿನ ದಿನಗಳು ಯಾರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವ್ರಿಗೊಂದು ಸಂದೇಶ ಹೋದಂಗೆ ಆಗ್ತೈತಾ? ಹೌದು, ಹಾಗೆ ಆಗ್ತದ, ಯಾಕೆ ಆಗಂಗಿಲ್ಲ? ಈಗ ಪಂಚಮಸಾಲಿ ಸಾಹೇಬ್ರೆ, ನೀವು ಕೇಳೋದು ಭಾಳ ಚಲೋ ಮಾಡಿರಿ. ನಮ್ಮ ಪ್ರಶ್ನೆನೇ ಡುಬ್ಬ ಚಪ್ಪಿಸ್ಕೊಂಡವ್ರು ಯಾರು ಅದಾರಲ್ಲ ಅವರಿಗೆ ಒಂದು ಮೆಸೇಜ್ ನೋಡ್ರಿ 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 ಜನ ನೋಡ್ರಿ, ನೀವೇ ಒಂದು ಸಣ್ಣ ವಿಚಾರ ಮಾಡಿ. ಒಬ್ಬ ಲೋಕಸಭಾ ಸದಸ್ಯ ನಾನು, ಆದರೆ ಈಗ ನೋಡ್ರಿ ಎಷ್ಟು ವರ್ಷದಿಂದ ರೀ ಜನ ಓಟ್ ಹಾಕಬೇಕು. ಯಾಕೆ ಓಟ್ ಹಾಕ್ತಾರೆ ಅವರು? ನಾವು ಜನರ ಜೋಡಿ ಸಂಪರ್ಕದಿಂದ ಇದ್ದೀವಿ, ಯಪ್ಪ ಅಣ್ಣ ಅನ್ನೋದು ಬೈಕೋತ ಹೋಗೋಣ ಓಟ್ ಹಾಕ್ತಾರ? ಯಾರೋ ಜೀವನದಲ್ಲಿ ಯಾವ ಮನುಷ್ಯನು, ರಮೇಶ್ ಜಿಗಜಿನೆಲ್ಲ ಗೌಡ್ರಲ್ಲ ನಮ್ಮದು, ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ. ಯಾವ ಮನೆ ಬಯಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ. ಅರ್ಥ ಮಾಡ್ಕೋಬೇಕು. ಆಮೇಲೆ ನಂದು ಸಮಾಜದ, ನನ್ನ ಹತ್ರ ರೊಕ್ಕ ಅದ, ನನ್ನ ಹತ್ರ ಅಧಿಕಾರ, ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ. ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ. ಎಲ್ಲರೇ ಒಗ್ಗಟ್ಟಿನಾಗ ನಾನು ಕಾಲು ಚಾಚೋದ್ರೆ ಆ ರಾಜಕಾರಣ ನಡೆದಿಲ್ಲ. ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಡೆಯಂಗಿಲ್ಲ ಅನ್ನೋ ಒಂದು ಆ್ಯಂಗಲ್ನಾಗ ಮಾತಾಡಿದ್ರು. ಅದಕ್ಕೆ ಅಲ್ರಿ ನೀವೇ ನೋಡಿರಲ್ಲಪ್ಪ, ನೋಡಿರಲ್ಲ ಎಂಥ ಎಂದೇ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಇಷ್ಟು ಜನ ಬರ್ತಾರತ್ತೆ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೋರ್ ದೆನ್ ಅವರ್ ಎಕ್ಸ್ಪೆಕ್ಟೇಷನ್. ಯಾಕೆ ಬಂದರು? ಅವ್ರು ಖುಷಿಯಾಗಿ ಬಂದಾರ ತಾನೇ, ಅಳ್ಕೋತಿದ್ರು, ಅವ್ರೇ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ. ವೈಭವ ಆಯ್ತು ಸರ್ ಅದು. ಅದೇ ಅವ್ರಿಗೆ ಕೇಳ್ರಲ್ಲ ನಮ್ಮ ಜನರಿಗೆ. ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ಕೆ ಅಭಿನಂದನೆ ಹೇಳಕ್ಕೆ ಕರೆದಿದ್ದೇವೆ ನಾವು. ನಿಮ್ಮ ಪ್ರಕಾರ ಅದು ಯತ್ನಾಳ್ ವಿರೋಧಿ ಬಣಗಳಿಗೆ ನೋಡ್ರಿ ಯತ್ನಾಳ್ ಅವ್ರ ಪಾರ್ಟಿ ಅವ್ರ ಬಗ್ಗೆ ಮಾತಾಡೋದಿಲ್ಲ. ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ, ನಮ್ಮ ಪಕ್ಷದ ಕಾರ್ಯಕರ್ತರು. ಪ್ರಶ್ನೆ ಕೇಳಕ್ಕೆ ಅವಕಾಶ ಕೇಳ್ರಿ ನಿಮ್ಗೆ ಯಾರು ಬೇಡ ಅಂದ್ರೆ ಅದು ಯತ್ನಾಳ್ ವಿರೋಧಿ ಬಣದ ಅವ್ರಿಗೆ ಒಂದು ವೇದಿಕೆ ಆಗಿತ್ತು. ಅದು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ಕೆ ಒಂದು ವೇದಿಕೆ ಸಿಕ್ತು. ಯಾರು ಹೋದ ನಾನು ಹ್ಯಾಪಿ, ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ, ಇಲ್ಲ ನಾವು ಪಕ್ಷದಲ್ಲಿ ಇದೀವಿ, ಅಲ್ರಿ ಅಲ್ಲ, ಯಾಕೆ ಸುಮ್ಮನೆ ಅದನ್ನೆಲ್ಲ ಮತ್ತೆ ನಿಮಗೂ ಖುಷಿ ಆಗಿಲ್ಲ ಅದನ್ನೆಲ್ಲ? ನಿಮ್ಗೆ ಎಲ್ಲರಿಗೂ ಖುಷಿ ಆಗ್ಯದ. ಈಗ ಜನವಾರ ವಿಚಾರದಲ್ಲಿ ನಾವೆಲ್ಲ ಹಿಂದೂಗಳು ಒಂದು ಅಂತ ಜನವರಿ ಯಾಕೆ ಸಪರೇಟ್ ಆಗ್ತಾ ಇದೆ? ಅಲ್ಲ, ಯಾರು ಅವ್ರು ಮಾಡ್ಯಾರ್ರಿ ಕಾಂಗ್ರೆಸ್ನವರು, ನಾವ್ ಯಾಕೆ ಮಾಡ್ಲಕ್ಕ ಅಲ್ರಿ? ಅಲ್ಲಿ ಒಂದು ನಿಮಿಷ ತಡ್ರಿ. ಈಗೇನು ಹೇಳಿದ್ರು ನಮ್ಮ ಅಧ್ಯಕ್ಷರು, ಇದನ್ನ ಅವ್ರ ಭಾವನೆ, ಕಾಂಗ್ರೆಸ್ದಲ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ. ಯಾವ ರೀತಿ? ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ. ಅದಕ್ಕಾಗಿ ನೀನು ಈ ಜನವಾರ ತೆಗೆದು ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ನಾನು ಖಂಡನೆ ಮಾಡ್ತೀನಿ. ಯಾವ್ಯಾರ ಮೂರ್ಖರು ಹೇಳ್ತಾರೇನ್ರಿ, ನೀನು ಉಡದಾರ ಬಿಚ್ಚ ಬಾ, ನೀನು ಜನವಾರ ಬಿಚ್ಚ ಬಾ ಅಂತ ಯಾರೇ ಹೇಳ್ತಾರ? ನಾವು ಮಾಡಿರೋದು ಸರ್ಕಾರದ ವಿರುದ್ಧ. ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿಗಜಿಣಗಿ ದೊಡ್ಡದಲ್ಲ ಅನ್ನತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ಹೇಳಿದೆವು. ನೀವು ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ. ನಾವ್ಯಾರು ಅದಕ್ಕೆ ಹೆದರುದು, ಸುಮ್ಮನೆ ತಲೆ ಕೆಡಿಸ್ಕೋಬೇಡ್ರಿ. ಪತ್ರಿಕೆ ನಾವು ಇದೇ ಸಂದೇಶ ಕೊಟ್ಟರು ಅಲ್ಲರಿ, ಅದೇ ನೋಡ್ರಿ, ನೀವೇ ಹೇಳಿದ್ರಿಲ್ಲ ಸುಮ್ಮನೆ ಮೆಸೇಜ್ ಕೊಟ್ಟಿರೋದನ್ನ ಹೇಳಿದ್ವಿ ಸರ್. ಸಾಹೇಬ್ರ ಆಯ್ತ್ರಿ. ನೋಡ್ರಿ, ಈಗ ಯಾವಾಗಾದ್ರೂ ನೀವು ಮಾತಾಡೋ ಮುಂದೆ ಸೀದಾನೆ ಮಾತಾಡ್ತೀರಿ, ನೀವು ಒಳಗೊಂದು ಇಟ್ಟೆ ಮಾತಾಡ್ತೀರಿ, ಹಂಗೆ ನಾವು ಒಂದು ಈಗ ಉದ್ದೇಶ ಏನಂತಂದ್ರೆ ಪಕ್ಷ ದೊಡ್ಡದು, ಅಂದ್ರೆ ಪಕ್ಷ ದೊಡ್ಡ ವ್ಯಕ್ತಿಗಿಂತ ಪಕ್ಷ ದೊಡ್ಡ. ಹೌದ್ರಿ, ಸಂದೇಶ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಇಡೀ ಜಿಲ್ಲಾ ತುಂಬಾ ಹೋಗ್ಯದ. ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ. ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲಾರು, ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ. ನಿನ್ನೆ ನೀವು ನೋಡಿರ್ಬೇಕು, ನಮ್ಮ ಪಕ್ಷದ ಅಧ್ಯಕ್ಷರು ಏನು ಹೇಳ್ಯಾರ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ನಂಬರ್ 1 ಅಂತ ಹೇಳ್ಯಾರ. ಅದರಲ್ಲಿ ಎಲ್ಲನೂ ಬಂತು, ಅದು ಒಂದೇ ಅಂದ, ಎಲ್ಲನೂ ಬಂತು. ಸೊ ಇದು ಬೇರೆ ಮುಂದಿನ ದಿನಗಳು ಯಾರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವ್ರಿಗೊಂದು ಸಂದೇಶ ಹೋದಂಗೆ ಆಗ್ತೈತಾ? ಹೌದು, ಹಾಗೆ ಆಗ್ತದ, ಯಾಕೆ ಆಗಂಗಿಲ್ಲ? ಈಗ ಪಂಚಮಸಾಲಿ ಸಾಹೇಬ್ರೆ, ನೀವು ಕೇಳೋದು ಭಾಳ ಚಲೋ ಮಾಡಿರಿ. ನಮ್ಮ ಪ್ರಶ್ನೆನೇ ಡುಬ್ಬ ಚಪ್ಪಿಸ್ಕೊಂಡವ್ರು ಯಾರು ಅದಾರಲ್ಲ ಅವರಿಗೆ ಒಂದು ಮೆಸೇಜ್. ನೋಡ್ರಿ ಜನ ನೋಡ್ರಿ, ನೀವೇ ಒಂದು ಸಣ್ಣ ವಿಚಾರ ಮಾಡಿ. ಒಬ್ಬ ಲೋಕಸಭಾ ಸದಸ್ಯ ನಾನು, ಆದರೆ ಈಗ ನೋಡ್ರಿ ಎಷ್ಟು ವರ್ಷದಿಂದ ರೀ ಜನ ಓಟ್ ಹಾಕಬೇಕು. ಯಾಕೆ ಓಟ್ ಹಾಕ್ತಾರೆ ಅವರು? ನಾವು ಜನರ ಜೋಡಿ ಸಂಪರ್ಕದಿಂದ ಇದ್ದೀವಿ, ಯಪ್ಪ ಅಣ್ಣ ಅನ್ನೋದು ಬೈಕೋತ ಹೋಗೋಣ ಓಟ್ ಹಾಕ್ತಾರ? ಯಾರೋ ಜೀವನದಲ್ಲಿ ಯಾವ ಮನುಷ್ಯನು, ರಮೇಶ್ ಜಿಗಜಿನೆಲ್ಲ ಗೌಡ್ರಲ್ಲ ನಮ್ಮದು, ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ. ಯಾವ ಮನೆ ಬಯಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ. ಅರ್ಥ ಮಾಡ್ಕೋಬೇಕು. ಆಮೇಲೆ ನಂದು ಸಮಾಜದ, ನನ್ನ ಹತ್ರ ರೊಕ್ಕ ಅದ, ನನ್ನ ಹತ್ರ ಅಧಿಕಾರ, ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ. ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ.
ಎಲ್ಲರೇ ಒಗ್ಗಟ್ಟಿನಾಗ ನಾನು ಕಾಲು ಚಾಚೋದ್ರೆ ಆ ರಾಜಕಾರಣ ನಡೆದಿಲ್ಲ, ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿ ಇಡ್ತೀನಿ. ನಡೆಯಂಗಿಲ್ಲ ಅನ್ನೋ ಒಂದು ಆ್ಯಂಗಲ್ನಾಗ ಮಾತಾಡಿದ್ರು ಅದಕ್ಕೆ. ಅಲ್ರಿ ನೀವೇ ನೋಡಿರಲ್ಲಪ್ಪ, ನೋಡಿರಲ್ಲ ಎಂಥ ಎಂದೇ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಇಷ್ಟು ಜನ ಬರ್ತಾರತ್ತೆ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೋರ್ ದೆನ್ ಅವರ್ ಎಕ್ಸ್ಪೆಕ್ಟೇಷನ್. ಯಾಕೆ ಬಂದರು? ಅವ್ರು ಖುಷಿಯಾಗಿ ಬಂದಾರ ತಾನೇ, ಅಳ್ಕೋತಿದ್ರು. ಅವ್ರ್ಯಾಕೆ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ? ಅದೇ ಅವ್ರಿಗೆ ಕೇಳಲ್ಲ ನಮ್ಮ ಜನರಿಗೆ. ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ ಕರೆದಿಲ್ಲ ನಾವು. ನೋಡ್ರಿ ಯತ್ನಾಳ್ ಅವ್ರ ಪಾರ್ಟಿ ಅವ್ರ ಬಗ್ಗೆ ಮಾತಾಡೋದಿಲ್ಲ. ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ, ನಮ್ಮ ಪಕ್ಷದ ಕಾರ್ಯಕರ್ತರು. ಕೇಳ್ರಿ ನಿಮ್ಗೆ ಯಾರು ಬೇಡ ಅಂದ್ರೆ ವಿರೋಧಿ ಬಣದ ಅವ್ರಿಗೆ ಒಂದು ವೇದಿಕೆ ಸಿಕ್ಕಾಗಿತ್ತು. ಅದು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ ಒಂದು ವೇದಿಕೆ ಸಿಕ್ತು. ಯಾರು ಹೋದ ನಾನು ಹ್ಯಾಪಿ, ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ, ಇಲ್ಲ ನಾವು ಪಕ್ಷದಲ್ಲಿ ಇದೀವಿ. ಅಲ್ರಿ ಅಲ್ಲ, ಯಾಕೆ ಸುಮ್ಮನೆ ಅದನ್ನೆಲ್ಲ ಮತ್ತೆ ನಿಮಗೂ ಖುಷಿ ಆಗಿಲ್ಲ ಅದನ್ನೆಲ್ಲ? ನಮಗೂ ಎಲ್ಲರಿಗೂ ಖುಷಿ ಆಗ್ಯದ. ಈಗ ಜನವಾರ ವಿಚಾರದಲ್ಲಿ ನಾವೆಲ್ಲ ಹಿಂದೂಗಳು ಒಂದು ಅಂತ ಜನವರಿ ಯಾಕೆ ಸಪರೇಟ್ ಆಗ್ತಾ ಇದೆ? ಅಲ್ಲ ಯಾರು ಅವ್ರು ಮಾಡ್ಯಾರ್ರಿ ಕಾಂಗ್ರೆಸ್ನವರು, ನಾವ್ ಯಾಕೆ ಮಾಡ್ಲಕ್ಕ ಅಲ್ರಿ ಅಲ್ಲಿ ಒಂದ್ ನಿಮಿಷ ತಡ್ರಿ. ಈಗೇನು ಹೇಳಿದ್ರು ನಮ್ಮ ಅಧ್ಯಕ್ಷರು, ಇದನ್ನ ಅವ್ರ ಭಾವನೆ ಕಾಂಗ್ರೆಸ್ದಲ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ. ಯಾವ ರೀತಿ? ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ. ಅದಕ್ಕಾಗಿ ನೀನು ಈ ಜನವಾರ ತೆಗೆದು ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ನಾನು ಖಂಡನೆ ಮಾಡ್ತೀನಿ. ಯಾವ್ಯಾರ ಮೂರ್ಖರು ಹೇಳ್ತಾರೇನ್ರಿ ನೀನು ಉಡದಾರ ಬಿಚ್ಚ ಬಾ, ನೀನು ಜನವಾರ ಬಿಚ್ಚ ಬಾ ಅಂತ ಯಾರೇ ಹೇಳ್ತಾರ?